ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ಗುಡ್ ನ್ಯೂಸ್ಗೆ ಸ್ವಾಗತ. ನಾನು ನವ್ಯ. ವೀಕ್ಷಕರೇ, ಒಂದು ಗುಡ್ ನ್ಯೂಸ್ನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಇತ್ತೀಚಿನ ದಿನಗಳಲ್ಲಿ ಪೋಸ್ಟ್ ಆಫೀಸ್ ಉಳಿತಾಯ ಯೋಜನೆಗಳ ಬಗ್ಗೆ ಎಲ್ಲೆಡೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಮತ್ತೆ ಚರ್ಚೆ ಆಗ್ತಾ ಇರುವಂತಹ ನಿಟ್ಟಿನಲ್ಲಿ ನೀವು ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಪೋಸ್ಟ್ ಆಫೀಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿರಬಹುದು. ಇನ್ನು ಈ ಯೋಜನೆಗಳ ಮೂಲಕ ಅಂದ್ರೆ ಪೋಸ್ಟ್ ಆಫೀಸ್ನಲ್ಲಿ ಕೊಟ್ಟಿರುವಂತಹ ಹೊಸ ಯೋಜನೆಗಳ ಮೂಲಕ ದೀರ್ಘ ಅವಧಿಯ ಉಳಿತಾಯ ಮಾಡೋದು ಸಾಧ್ಯವಾಗುತ್ತೆ. ಹಾಗಾದ್ರೆ ಯಾವ ರೀತಿ ನೀವು ಉಳಿತಾಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡ್ತಾ ಹೋದ್ರೆ, ಅದರ ಜೊತೆಗೆ ಇಲ್ಲಿ ಮಾಡುವಂತಹ ಹೂಡಿಕೆ ಅಪಾಯ ಮುಕ್ತವಾಗಿರುತ್ತೆ. ಯಾವುದೇ ಕೂಡ ಆತಂಕವನ್ನ ಪಡುವಂತಹ ಅವಶ್ಯಕತೆ ಇಲ್ಲದೆ ನೀವು ಹೂಡಿಕೆಯನ್ನ ಮಾಡಬಹುದಾಗಿದೆ. ಈ ಕಾರಣಗಳಿಂದಾಗಿ ಮಧ್ಯಮ ಆದಾಯದ ಲಕ್ಷಾಂತರ ಮಂದಿ ಪೋಸ್ಟ್ ಆಫೀಸ್ ಸ್ಕೀಮ್ಗಳಲ್ಲಿ ಹೂಡಿಕೆಯನ್ನ ಮಾಡ್ತಾರೆ. ನಿಮಗೆ ಸಾಕಷ್ಟು ಲಾಭ ಬರುತ್ತೆ, ಅದರ ಜೊತೆಗೆ ಯಾವುದೇ ರೀತಿಯ ಅಪಾಯ ಕೂಡ ಈ ಮೂಲಕ ಉಂಟಾಗಲ್ಲ. ಹಾಗಾಗಿ ಎಲ್ಲರೂ ಕೂಡ ಸಾಕಷ್ಟು ಇದರ ಮೊರೆ ಹೋಗ್ತಾರೆ. ಇನ್ನು ಅಂತೆಯೇ ಅಂಚೆ ಕಚೇರಿ ಉಳಿತಾಯ ಯೋಜನೆಗಳ ದೊಡ್ಡ ಪ್ರಯೋಜನವಾಗಿದೆ. ಇದು ಸರ್ಕಾರದ ಬೆಂಬಲಿತವಾಗಿದೆ. ಹೀಗಾಗಿ ಈ ಯೋಜನೆಯಲ್ಲಿ ಮಾಡುವಂತಹ ಹೂಡಿಕೆ ಮೇಲೆ ಖಾತ್ರಿ ಆದಾಯ ಕೂಡ ಸಿಗುತ್ತೆ. ಇದಲ್ಲದೆ ಈ ಯೋಜನೆಗಳು ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80C ಅಡಿಯಲ್ಲಿ 1.5 ಲಕ್ಷದವರೆಗೂ ತೆರಿಗೆ ವಿನಾಯಿತಿಯನ್ನು ಕೂಡ ನೀಡುತ್ತೆ. ಅದರ ಜೊತೆಗೆ ಹಾಗಾದ್ರೆ ಯಾವ ರೀತಿಯಾದಂತಹ ಯೋಜನೆಗಳನ್ನ ಸದ್ಯ ನಾವು ಪೋಸ್ಟ್ ಆಫೀಸ್ ಸ್ಕೀಮ್ಗಳಲ್ಲಿ ನೋಡಬಹುದು ಅಂತ ನೋಡ್ತಾ ಹೋದ್ರೆ, ಮೊದಲಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ. ಹೌದು, 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಗುವಿನ ಹೆಸರಿನಲ್ಲಿ ಈ ಒಂದು ಖಾತೆಯನ್ನ ನೀವು ಕೂಡ ತೆರೆಯಬಹುದು. ಇನ್ನು ಈ ಒಂದು ಖಾತೆಯ ಮೂಲಕ ಸುಕನ್ಯಾ ಸಮೃದ್ಧಿ ಯೋಜನೆಯ ಲಾಭವನ್ನ ಕೂಡ ಪಡೆಯಬಹುದು. ಹೆಣ್ಣು ಮಗುವಿಗೆ 18 ವರ್ಷ ವಯಸ್ಸಾದಾಗ ಖಾತೆಯ ಮಾಲೀಕತ್ವವನ್ನ ತೆಗೆದುಕೊಳ್ಳಬಹುದಾಗಿದೆ. ಇನ್ನು ಸುಕನ್ಯಾ ಸಮೃದ್ಧಿ ಖಾತೆಯಲ್ಲಿ ಮಾಡುವಂತಹ ಹೂಡಿಕೆ ಮೇಲೆ ಪ್ರಸ್ತುತ 7.6% ಬಡ್ಡಿ ದರ ನೀಡಲಾಗುತ್ತೆ. ಇನ್ನು ಆರ್ಥಿಕ ವರ್ಷದಲ್ಲಿ ಕನಿಷ್ಠ ₹250 ಮೊತ್ತ, ಗರಿಷ್ಠ 1.5 ಲಕ್ಷ ರೂಪಾಯಿವರೆಗೂ ಕೂಡ ಆರಂಭಿಕ ಠೇವಣಿಯನ್ನು ನೀವು ಮೊದಲಿಗೆ ಶುರು ಮಾಡಬಹುದು. ಆನಂತರ ಸುಕನ್ಯಾ ಸಮೃದ್ಧಿ ಯೋಜನೆಯು ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆ ವಿನಾಯಿತಿಯನ್ನು ಕೂಡ ಒದಗಿಸುತ್ತೆ. ಅಂತೆಯೇ ಹಿರಿಯ ನಾಗರಿಕ ಉಳಿತಾಯ ಯೋಜನೆ ಕೂಡ ಸಾಕಷ್ಟು ಉಪಯೋಗ ಆಗುತ್ತೆ. ಹೌದು, ಯಾಕಂದ್ರೆ 60 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ ಹಿರಿಯ ನಾಗರಿಕ ಉಳಿತಾಯ ಯೋಜನೆ ಖಾತೆಯನ್ನ ತೆರೆಯಬಹುದಾಗಿದೆ. ಇನ್ನು SC, SS 5 ವರ್ಷಗಳ ಮೆಚ್ಯೂರಿಟಿ ಅವಧಿಯನ್ನ ಹೊಂದಿದ್ದು ವಾರ್ಷಿಕ 8% ಬಡ್ಡಿ ದರವನ್ನ ನೀಡುತ್ತೆ. 5 ವರ್ಷಗಳ ನಂತರ ಇದನ್ನ ಮತ್ತೆ ನೀವು ಕೂಡ ನವೀಕರಣೆ ಮಾಡಬಹುದು. ಹಾಗಾಗಿ ಒಂದು ಕಡೆ ಸುಕನ್ಯಾ ಯೋಜನೆ ಹಾಗೂ ಮತ್ತೊಂದು ಕಡೆ ಹಿರಿಯರಿಗೆ ಸೌಲಭ್ಯಗಳನ್ನ ಒದಗಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ಕೂಡ ನೀವು ನೋಡಬಹುದು. ಅದರ ಜೊತೆಗೆ ಪೋಸ್ಟ್ ಆಫೀಸ್ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್. ಹೌದು, ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್ ಅನ್ನುವಂತಹ ಇಂಡಿಯಾ ಪೋಸ್ಟ್ ಮೂಲಕ ನೀಡಲಾಗುತ್ತೆ. ಇದು ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ ಅನ್ನ ಹೋಲುತ್ತೆ. ಅದರ ಜೊತೆಗೆ ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್ ಬಡ್ಡಿ ದರಗಳನ್ನು ಕೂಡ ಪ್ರತಿ 3 ತಿಂಗಳಿಗೊಮ್ಮೆ ಪರಿಶೀಲನೆ ಮಾಡಲಾಗುತ್ತೆ. ಇನ್ನು ಈ ಯೋಜನೆಯ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ನೋಡ್ತಾ ಹೋದ್ರೆ, ಕನಿಷ್ಠ ಹೂಡಿಕೆ ₹1,000 ಆಗದಿದ್ರೆ ಗರಿಷ್ಠ ಹೂಡಿಕೆಗೆ ಯಾವುದೇ ರೀತಿ ಮಿತಿ ಇಲ್ಲ. ಇನ್ನು 5 ವರ್ಷಗಳ ನಿಶ್ಚಿತ ಠೇವಣಿಗೆ ಪ್ರಸ್ತುತ ನೀಡಲಾಗುತ್ತೆ. ಇನ್ನು ಬಡ್ಡಿ ದರವು ಕೂಡ %7% ಆಗಿದೆ. ಹಾಗಾಗಿ ಈ ಮೂಲಕ ಕೂಡ ಸಾಕಷ್ಟು ಯೋಜನೆಗಳನ್ನ ನೀವು ಕೂಡ ಲಾಭವನ್ನ ಈ ಮೂಲಕ ಪೋಸ್ಟ್ ಆಫೀಸ್ ಸ್ಕೀಮ್ಗಳಿಂದ ಪಡೆಯಬಹುದು. ಇನ್ನು ಪೋಸ್ಟ್ ಆಫೀಸ್ ಉಳಿತಾಯ ಯೋಜನೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೂಡ ಈ ರೀತಿ ನೀವು ಪಡಿತಾ ಹೋಗಬಹುದು. ಇನ್ನು ಸುಕನ್ಯಾ ಸಮೃದ್ಧಿ ಹಿರಿಯ ನಾಗರಿಕ ಉಳಿತಾಯ ಯೋಜನೆ ಎರಡು ಕೂಡ ಸಾಕಷ್ಟು ಉಪಯೋಗ ಆಗುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸೌಲಭ್ಯಗಳನ್ನು ಕೂಡ ನೀಡುತ್ತೆ. ಅದರ ಜೊತೆಗೆ ಪೋಸ್ಟ್ ಆಫೀಸ್ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಯೋಜನೆ ಕೂಡ ಸಾಕಷ್ಟು ರೀತಿಯಾದಂತಹ ಒಂದಷ್ಟು ಉಳಿತಾಯ ಮಾಡುವಂತಹ ನಿಟ್ಟಿನಲ್ಲಿ ಹಾಗೂ ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿ ನೀವು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಯೋಜನೆ ಕೂಡ ಸಹಾಯವನ್ನ ಮಾಡುತ್ತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲೂ ಕೂಡ ಪೋಸ್ಟ್ ಆಫೀಸ್ ಸ್ಕೀಮ್ ಮೊರೆ ಸಾಕಷ್ಟು ಜನ ಹೋಗ್ತಾ ಇರುವಂಥದ್ದು. ಒಂದು ಕಡೆ ಚಿಕ್ಕ ಮಕ್ಕಳಿಂದ ಹಿಡಿದು ಕೂಡ ಹೆಣ್ಣು ಮಗುವಿಗೆ ಸುಕನ್ಯಾ ಯೋಜನೆ ಇರಬಹುದು, ಮತ್ತೊಂದು ಕಡೆ ವಯಸ್ಸಾದವರಿಗೆ ಅವ್ರಿಗೂ ಕೂಡ ಹಿರಿಯ ನಾಗರಿಕ ಯೋಜನೆ ಇರಬಹುದು. ಅದರ ಜೊತೆಗೆ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಕೂಡ ಸಾಕಷ್ಟು ರೀತಿಯಾದಂತಹ ಉತ್ತಮ ಆದಂತಹ ಮುಂದಿನ ದಿನಗಳಲ್ಲಿ ನೀವು ಕೂಡ ಈ ಒಂದು ಅಕೌಂಟ್ಗಳನ್ನು ಬಳಕೆ ಮಾಡುವ ಮೂಲಕ ಸಾಕಷ್ಟು ಪ್ರಯೋಜನವನ್ನು ಕೂಡ ಪಡೆಯಬಹುದು. ಇನ್ನು ಮುಂದಿನ ಸ್ಟೋರಿಯನ್ನ ನೋಡ್ತಾ ಹೋದ್ರೆ, ಇತ್ತೀಚೆಗಷ್ಟೇ ತುಟಿ ಭತ್ಯ ಹೆಚ್ಚಳದ ನಂತರ ಕೇಂದ್ರ ನೌಕರರಿಗೆ ಭರ್ಜರಿ ಸುದ್ದಿಯೊಂದು ಸಿಕ್ಕಿದೆ. ಹೌದು, ಈಗ ಸಾಕಷ್ಟು ರೀತಿಯಾದಂತಹ ಯೋಜನೆಗಳು ಜಾರಿಗೆ ಬರ್ತಾ ಇದೆ. ಆ ನಂತರ ಹೆಚ್ಚಳದ ನಂತರ ಕೇಂದ್ರ ನೌಕರರಿಗೆ ಅಂದರೆ ಯಾರೆಲ್ಲ ಕೂಡ ಒಂದು ಸೆಂಟ್ರಲ್ ಕೆಲಸಗಾರರಿದ್ದಾರೆ ಅಂಥವರಿಗೆ ಸಿಹಿ ಸುದ್ದಿಯೊಂದು ಸಿಕ್ಕಿದೆ. ಪ್ರಸ್ತುತ ದೇಶಾದ್ಯಂತ
ಉದ್ಯೋಗಿಗಳು 7ನೇ ವೇತನ ಆಯೋಗದ ಅಡಿಯಲ್ಲಿ ಸಂಬಳವನ್ನ ಪಡೆದಿದ್ದಾರೆ. ಆದರೆ ನೌಕರರು ಶಿಫಾರಸುಗಳ ಪ್ರಕಾರ ವೇತನ ಮಾತ್ರ ಸಿಗ್ತಾ ಇಲ್ಲ ಅಂತ ಸಾಕಷ್ಟು ದೂರನ್ನ ಕೊಡ್ತಾ ಇದ್ರ ಜೊತೆಗೆ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಅಂದ್ರೆ ಅವರು ಪಡಿಬೇಕಾದಕ್ಕಿಂತ ಕಡಿಮೆ ಹಣವನ್ನ ಪಡಿತಾ ಇದ್ದಾರೆ ಎಂಬಂತಹ ಅನೇಕ ದೂರುಗಳು ಕೂಡ ನೌಕರರಿಂದ ಕೇಳಿ ಬರ್ತಾ ಇತ್ತು. ಈ ಎಲ್ಲಾ ಸ್ಥಿತಿಗಳನ್ನ ಸದ್ಯ ಗಮನದಲ್ಲಿ ಇಟ್ಕೊಂಡು ಸರ್ಕಾರಕ್ಕೆ ವೇತನ ಆಯೋಗಕ್ಕೆ ಬೇಡಿಕೆಯನ್ನ ಈಡಿಟ್ಟಿದ್ದಾರೆ. ಹೌದು, ಏನಪ್ಪಾ ಆ ರೀತಿಯಾದಂತಹ ಬೇಡಿಕೆಗಳು ಅಂತ ನೋಡ್ತಾ ಹೋದ್ರೆ, ಸರ್ಕಾರ ಶೀಘ್ರವೇ ಜ್ಞಾಪಕ ಪತ್ರವನ್ನ ಸಿಗಲಿದೆ. ಇನ್ನು ನೌಕರರ ಸಂಘದಿಂದ ಬಂದಿರುವಂತಹ ಮಾಹಿತಿ ಪ್ರಕಾರ ನೋಡ್ತಾ ಹೋದ್ರೆ ಈ ಬಗ್ಗೆ ಜ್ಞಾಪಕ ಪತ್ರವನ್ನ ಸಿದ್ಧಪಡಿಸಲಾಗಿದ್ದು ಶೀಘ್ರವೇ ಸರ್ಕಾರಕ್ಕೆ ಈ ಒಂದು ಪತ್ರವನ್ನ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರ ನಂತರ ಅದರ ಶಿಫಾರಸುಗಳನ್ನ ಅವಲೋಕಿಸಿದ ನಂತರ ಅದನ್ನ ಕಾರ್ಯಗತಗೊಳಿಸಲಾಗುತ್ತದೆ. ಮತ್ತೊಂದೆಡೆ ಸದನದಲ್ಲಿ 8ನೇ ವೇತನ ಆಯೋಗವನ್ನ ಜಾರಿಗೊಳಿಸುವಂತಹ ವಿಷಯದ ಬಗ್ಗೆ ಕೂಡ ಯಾವುದೇ ಪರಿಗಣನೆಯನ್ನ ಸರ್ಕಾರ ನಿರಾಕರಣೆ ಮಾಡಿದೆ. ಆದರೆ ಇದರ ಬಳಿಕವೂ ಕೂಡ ನೌಕರರು ಮುಂದಿನ ವೇತನ ಆಯೋಗವನ್ನ ಜಾರಿಗೆ ತರೋದಕ್ಕೆ ಒತ್ತಾಯವನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಈ ಯೋಜನೆಗಳು ಜಾರಿಗೆ ಬಂದರೆ ವೇತನದಲ್ಲಿ ಎಷ್ಟು ಹೆಚ್ಚಳವಾಗುತ್ತೆ, ಯಾಕಾಗಿ ನೌಕರರು ಈ ರೀತಿ ಒಂದಷ್ಟು ಒತ್ತಾಯವನ್ನ ಮಾಡ್ತಿದ್ದಾರೆ, ತಮ್ಮ ವೇತನದಲ್ಲಿ ಎಷ್ಟು ಪ್ರಮಾಣ ಹೆಚ್ಚಳವಾಗುತ್ತೆ ಅಂತ ನೋಡ್ತಾ ಹೋದ್ರೆ ನಮ್ಮ ಅಸೋಸಿಯೇಟ್ ವೆಬ್ಸೈಟ್ ಜಿ ಬಿಸ್ನೆಸ್ ನಲ್ಲಿ ಪ್ರಕಟಗೊಂಡಂತಹ ಪ್ರಕಾರ ಪ್ರಸ್ತುತ ಕನಿಷ್ಠ ವೇತನ ಮಿತಿಯನ್ನ 18,000 ರೂಪಾಯಿಗೆ ಇರಿಸಲಾಗಿದೆ ಅಂತ ಕೇಂದ್ರ ನೌಕರರ ಸಂಘಟನೆಗಳು ಹೇಳ್ತಾ ಇದೆ. ಇದರ ಹೆಚ್ಚಳಕ್ಕೆ ಫಿಟ್ಮೆಂಟ್ ಫ್ಯಾಕ್ಟರ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ. ಇನ್ನು 7ನೇ ವೇತನ ಆಯೋಗದಲ್ಲಿ ಇದನ್ನ 3.68 ಪಟ್ಟು ಉಳಿಸಿಕೊಳ್ಳುವುದಕ್ಕೆ ಶಿಫಾರಸನ್ನ ಮಾಡಲಾಗಿದ್ರೂ ಕೂಡ ಈ ಅಂಶ 2.57 ಪಟ್ಟು ಹೆಚ್ಚಳವಾಗಿದೆ. ಇದಕ್ಕೆ ಸರ್ಕಾರ ಒಪ್ಪಿಗೆಯನ್ನ ನೀಡಿದ್ರೆ ನೌಕರರ ಕನಿಷ್ಠ ವೇತನ 18,000ದಿಂದ 26,000ಕ್ಕೆ ಏರಿಕೆ ಆಗಲಿದೆ. ಹಾಗಾಗಿ ಈ ಒಂದು ರೀತಿಯಾದಂತಹ ಯೋಜನೆಯನ್ನ ಜಾರಿಗೆ ತರಬೇಕು ಅಂತ ಕೂಡ ಈಗ ಸಾಕಷ್ಟು ರೀತಿಯಾದಂತಹ ಒತ್ತಾಯವನ್ನು ಸೆಂಟ್ರಲ್ ನೌಕರರಿಂದ ಕೇಳಿ ಬರ್ತಾ ಇರುವಂತದ್ದು. ಇನ್ನು 4ನೇ ವೇತನ ಆಯೋಗದಿಂದ ನೌಕರರ ವೇತನ ಎಷ್ಟು ಹೆಚ್ಚಳ ಆಗಬಹುದು, 4ನೇ ವೇತನ ಆಯೋಗವನ್ನ ಜಾರಿಗೆ ತರುವಂತಹ ನಿಟ್ಟಿನಲ್ಲಿ ನೌಕರರಿಗೆ ಯಾವ ರೀತಿ ಒಂದಷ್ಟು ವೇತನ ಹೆಚ್ಚಳ ಆಗಬಹುದು ಅಂತ ನೋಡ್ತಾ ಹೋದ್ರೆ ಸಂಬಳದಲ್ಲಿ ಶೇಕಡ 27.6% ಹಾಗೂ ಕನಿಷ್ಠ ವೇತನ 750 ರೂಪಾಯಿಯಷ್ಟು ಕಡಿತವಾಗುತ್ತೆ. ಇನ್ನು 5ನೇ ವೇತನವನ್ನ ನೋಡ್ತಾ ಹೋದ್ರೆ ಆಯೋಗದಿಂದ ಅಂದ್ರೆ 5ನೇ ವೇತನ ಆಯೋಗದಿಂದ ನೌಕರರ ವೇತನ ಎಷ್ಟು ಹೆಚ್ಚಳವಾಗಬಹುದು ಅಂತ, ಇನ್ನು ಸಂಬಳದಲ್ಲಿ ಶೇಕಡ 31% ಅಷ್ಟು ಹೆಚ್ಚಳವಾಗುತ್ತೆ. ಕನಿಷ್ಠ ವೇತನ ಅಂದ್ರೆ 2,550 ರೂಪಾಯಿ. ಅಂತೆಯೇ ಇನ್ನು 6ನೇ ವೇತನ ಆಯೋಗದಿಂದ ನೌಕರರ ವೇತನ ಎಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅಂತ ನೋಡ್ತಾ ಹೋದ್ರೆ ಫಿಟ್ಮೆಂಟ್ ಫ್ಯಾಕ್ಟರ್ ಪ್ರಕಾರ 1.86 ಪಾಯಿಂಟ್ ಸಂಬಳದಲ್ಲಿ ಹೆಚ್ಚಳ ಆಗುತ್ತೆ. ಇನ್ನು ಶೇಕಡ 54ರಷ್ಟು ಹೆಚ್ಚಳವಾಗುತ್ತೆ. ಇನ್ನು ಕನಿಷ್ಠ ವೇತನ 7,000 ರೂಪಾಯಿಯಷ್ಟು ಆಗುವಂಥದ್ದು. ಹಾಗಾಗಿ ತುಟಿಪಥ್ಯ ಹೆಚ್ಚಳದ ನಂತರ ಕೇಂದ್ರ ನೌಕರರಿಗೆ ಭರ್ಜರಿ ಸುದ್ದಿಯೊಂದು ಸದ್ಯ ಸಿಕ್ಕಿರುವಂತದ್ದು. ವೀಕ್ಷಕರೇ, ಕೇಂದ್ರ ಸರ್ಕಾರದ ಉಳಿತಾಯ ಯೋಜನೆಗಳಲ್ಲಿ ಹಣವನ್ನ ಉಳಿಸಿದವರಿಗೆ ಸಂತಸದ ಸುದ್ದಿ ಒಂದು ಸಿಕ್ಕಿದೆ. ಹೌದು, ಕೇಂದ್ರ ಸರ್ಕಾರ ಮುಂದಿನ 3 ತಿಂಗಳ ಅವಧಿಗೆ ಬಡ್ಡಿ ದರವನ್ನ ಹೆಚ್ಚಳ ಮಾಡಿದೆ. ಹೆಚ್ಚಿದಂತಹ ಬಡ್ಡಿ ದರಗಳು 2023-24ರ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕಕ್ಕೆ ಅಂದ್ರೆ ಏಪ್ರಿಲ್ನಿಂದ ಜೂನ್ನವರೆಗೂ ಅನ್ವಯವಾಗುತ್ತೆ. ಇನ್ನು ಉಳಿತಾಯ ಯೋಜನೆಗೆ ಅನುಗುಣವಾಗಿ ಬಡ್ಡಿ ದರಗಳನ್ನು 10 ಬೇಸಿಸ್ ಪಾಯಿಂಟ್ಗಳೊಂದಿಗೆ 70 ಬೇಸಿಸ್ ಪಾಯಿಂಟ್ಗಳಲ್ಲಿ ಹೆಚ್ಚಳ ಮಾಡಲಾಗುತ್ತೆ ಎಂಬುದು ಗಮನಾರ್ಹ. 100 ಮೂಲ ಅಂಕಗಳ 1% ಸಮಾನನಾಗಿರುತ್ತೆ. ಇನ್ನು 2023ರ ಜನವರಿ ಟು ಮಾರ್ಚ್ ತ್ರೈಮಾಸಿಕಕ್ಕೂ ಕೇಂದ್ರ ಸರ್ಕಾರವು 110 ಬೇಸಿಸ್ ಪಾಯಿಂಟ್ಗಳಷ್ಟು ಬಡ್ಡಿ ದರಗಳನ್ನು ಹೆಚ್ಚಿಸಿದೆ ಅಂತ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದೆ. ಇನ್ನು ಕೇಂದ್ರ ಸರ್ಕಾರ 3ನೇ ಬಾರಿಗೆ ಬಡ್ಡಿ ದರ ಏರಿಕೆ ಮಾಡಿದ್ದು ಸತತ 3 ತ್ರೈಮಾಸಿಕಗಳಲ್ಲಿ ಬಡ್ಡಿ ದರ ಏರಿಕೆಯಾಗಿದೆ. ಇನ್ನು ಅವಧಿ ಠೇವಣಿ, ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಹಾಗೂ ಮಾಸಿಕ ಆದಾಯ ಖಾತೆ ಯೋಜನೆ, ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ, ಕಿಸಾನ್ ವಿಕಾಸ್ ಪತ್ರ ಮತ್ತು ಸುಕನ್ಯಾ ಸಮೃದ್ಧಿ ಯೋಜನೆಗಳ ಬಡ್ಡಿ ದರಗಳು ಕೂಡ ಹೆಚ್ಚಾಗಲಿವೆ. ಇನ್ನು ಯಾವುದೇ ಯೋಜನೆಗೆ ಎಷ್ಟು ಬಡ್ಡಿ ಈಗ ಹೆಚ್ಚಳವಾಗುತ್ತೆ ಅಂತ ಒಂದು ಪ್ರಶ್ನೆ ಕೂಡ ನಿಮ್ಮಲ್ಲಿ ಇರುತ್ತೆ. ಹಾಗಾಗಿ ಮೊದಲಿಗೆ ನೋಡ್ತಾ ಹೋದ್ರೆ ಉಳಿತಾಯ ಠೇವಣಿಯ ಬಡ್ಡಿಯಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ. ಇನ್ನು ವಾರ್ಷಿಕ ಬಡ್ಡಿಯು 4% ಮುಂದುವರಿಯಲಾಗುತ್ತೆ. ಇನ್ನು 1 ವರ್ಷದ ಅವಧಿಯ ಠೇವಣಿ ಬಡ್ಡಿ ದರ 20 ಬೇಸಿಸ್ ಪಾಯಿಂಟ್ಗಳಷ್ಟು ಹೆಚ್ಚಳವಾಗುತ್ತೆ. 6.6ರಿಂದ 6.8ಕ್ಕೆ ಏರಿಕೆ ಆಗಲಿದೆ. ಇನ್ನು 2 ವರ್ಷಗಳ ಅವಧಿಯ ಠೇವಣಿ ಬಡ್ಡಿ ದರವು 10 ಬೇಸಿಸ್ ಪಾಯಿಂಟ್ಗಳಷ್ಟು ಹೆಚ್ಚಳವಾಗಲಿದೆ. ಇನ್ನು 6.7ರಿಂದ
6.8ಕ್ಕೆ ಏರಿಕೆ ಆಗಲಿದ್ದು 3 ವರ್ಷಗಳ ಅವಧಿಯ ಠೇವಣಿ ಬಡ್ಡಿ ದರವು 10 ಬೇಸಿಸ್ ಪಾಯಿಂಟ್ಗಳಷ್ಟು ಹೆಚ್ಚಳವಾಗಲಿದೆ. ಇನ್ನು 6.9ರಿಂದ %7ಕ್ಕೆ ಏರಿಕೆ ಆಗಲಿದೆ. ಇನ್ನು 5 ವರ್ಷಗಳ ಅವಧಿಯ ಠೇವಣಿ ಮೇಲಿನ ಬಡ್ಡಿ ದರವು 50 ಬೇಸಿಸ್ ಪಾಯಿಂಟ್ಗಳಷ್ಟು ಹೆಚ್ಚಳವಾಗಲಿದೆ. ಇನ್ನು 7ರಿಂದ %7.5ಕ್ಕೆ ಏರಿಕೆ ಆಗಲಿದ್ದು 5 ವರ್ಷಗಳ ಮರುಕಳಿಸುವಂತಹ ಠೇವಣಿ ಮೇಲಿನ ಬಡ್ಡಿ ದರವು 40 ಬೇಸಿಸ್ ಪಾಯಿಂಟ್ಗಳಷ್ಟು ಹೆಚ್ಚಳವಾಗಲಿದೆ. ಇನ್ನು 5.8ರಿಂದ %6.2ಕ್ಕೆ ಏರಿಕೆ ಆಗಲಿದೆ. ಹಿರಿಯ ನಾಗರಿಕರ ಉಳಿತಾಯ ಯೋಜನೆಯ ಬಡ್ಡಿ ದರವನ್ನು ನೋಡ್ತಾ ಹೋದರೆ ಹಿರಿಯ ನಾಗರಿಕರ ಯೋಜನೆಗಳ ಬಡ್ಡಿ ದರದಲ್ಲಿ 20 ಬೇಸಿಸ್ ಪಾಯಿಂಟ್ಗಳಷ್ಟು ಹೆಚ್ಚಳ ಮಾಡಲಾಗುತ್ತೆ. ಇನ್ನು %8ರಿಂದ 8.2ಕ್ಕೆ ಬಡ್ಡಿ ದರ ಏರಿಕೆಯಾಗಲಿದೆ. ಇನ್ನು ಮಾಸಿಕ ಆದಾಯ ಖಾತೆ ಯೋಜನೆಯ ಬಡ್ಡಿ ದರ 30 ಬೇಸಿಸ್ ಪಾಯಿಂಟ್ಗಳಷ್ಟು ಹೆಚ್ಚಳವಾಗಲಿದೆ. ಇನ್ನು ಬಡ್ಡಿ ದರ %7.1ರಿಂದ 7.4ಕ್ಕೆ ಏರಿಕೆಯಾಗಲಿದ್ದು ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರದ ಬಡ್ಡಿ ದರ 70 ಬೇಸಿಸ್ ಪಾಯಿಂಟ್ಗಳಷ್ಟು ಹೆಚ್ಚಳವಾಗಲಿದೆ. ಇನ್ನು %7ರಿಂದ 7.7ಕ್ಕೆ ಬಡ್ಡಿ ಏರಿಕೆಯಾಗಲಿದ್ದು ಸಾರ್ವಜನಿಕ ಭವಿಷ್ಯ ನಿಧಿ ಯೋಜನೆಯ ಬಡ್ಡಿ ದರದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ. ಇನ್ನು 7.1ರಷ್ಟು ಬಡ್ಡಿ ಮುಂದುವರಿಯುತ್ತೆ. ಇನ್ನು ಕಿಸಾನ್ ವಿಕಾಸ್ ಪತ್ರ ಯೋಜನೆಯ ಬಡ್ಡಿ ದರವನ್ನು 30 ಬೇಸಿಸ್ ಪಾಯಿಂಟ್ಗಳಷ್ಟು ಹೆಚ್ಚಳ ಮಾಡಲಾಗುತ್ತೆ. ಇನ್ನು ಬಡ್ಡಿ ದರ %7.2ರಿಂದ 7.5ಕ್ಕೆ ಏರಿಕೆಯಾಗಲಿದ್ದು ಈ ಒಂದು ಸ್ಕೀಮ್ ಮೆಚ್ಯೂರಿಟಿಯನ್ನ 120 ತಿಂಗಳಿಂದ 115 ತಿಂಗಳಿಗೆ ಇಳಿಸಲಾಗಿದೆ. ಇನ್ನು ಸುಕನ್ಯಾ ಸಮೃದ್ಧಿ ಯೋಜನೆಯ ಬಡ್ಡಿ ದರ 40 ಬೇಸಿಸ್ ಪಾಯಿಂಟ್ಗಳಷ್ಟು ಹೆಚ್ಚಳವಾಗಲಿದೆ. %7.6ರಿಂದ %8ಕ್ಕೆ ಬಡ್ಡಿ ದರ ಏರಿಕೆ ಆಗಲಿದೆ. ಇನ್ನು ಸಾಕಷ್ಟು ಉಳಿತಾಯ ಯೋಜನೆಗಳಲ್ಲಿ ಹಣವನ್ನು ಉಳಿಸಿದವರಿಗೆ ಈ ಮೂಲಕ ಗುಡ್ ನ್ಯೂಸ್ ಅನ್ನು ಕೇಂದ್ರ ಸರ್ಕಾರ ನೀಡಿರುವಂತದ್ದು. ಇನ್ನು ನೆಕ್ಸ್ಟ್ ಸ್ಟೋರಿಯನ್ನ ನೋಡ್ತಾ ಹೋದ್ರೆ ಇಲ್ಲಿಯವರೆಗೂ ಆದಾಯ ತೆರಿಗೆ ಮತ್ತು ಜಿಎಸ್ಟಿಯನ್ನ ಠೇವಣಿ ಮಾಡೋದಕ್ಕೆ ಸಾಕಷ್ಟು ತೊಂದರೆಗಳನ್ನ ಎದುರಿಸ್ತಾ ಇದ್ವಿ. ಆದರೆ ಈ ಸಮಸ್ಯೆ ಶೀಘ್ರದಲ್ಲೇ ಕೊನೆಯಾಗ್ತಾ ಇದೆ. ಹೌದು, ಸರ್ಕಾರ ತೆರಿಗೆ ಮತ್ತು ಜಿಎಸ್ಟಿಯನ್ನ ಒಂದೇ ಬಾರಿಗೆ ಕಟ್ಟುವಂಥ ನಿಟ್ಟಿನಲ್ಲಿ ಸಹಾಯ ಆಗುವಂಥ ನಿಟ್ಟಿನಲ್ಲಿ ಹೊಸದೊಂದು ಆ್ಯಪ್ ಅನ್ನ ಅಭಿವೃದ್ಧಿಪಡಿಸ್ತಾ ಇದೆ. ಇನ್ನು ಈ ಅಪ್ಲಿಕೇಶನ್ ನಿಮ್ಮ ಕೆಲಸವನ್ನ ಸುಲಭಗೊಳಿಸುತ್ತೆ ಮತ್ತು ಫಿಕ್ಸ್ ಮೈ ಟ್ಯಾಕ್ಸ್ ಅಪ್ಲಿಕೇಶನ್ ಮೂಲಕ ನೀವು ಒಂದೇ ಸ್ಥಳದಿಂದ ಆದಾಯ ತೆರಿಗೆ ಮತ್ತು ಜಿಎಸ್ಟಿಯನ್ನ ಠೇವಣಿ ಮಾಡೋದಕ್ಕೆ ಸಾಧ್ಯವಾಗಲಿದೆ. ಎಸ್, ಫಿಕ್ಸ್ ಮೈ ಟ್ಯಾಕ್ಸ್ ಅಪ್ಲಿಕೇಶನ್ ವಿಶೇಷತೆಯನ್ನ ನೋಡ್ತಾ ಹೋದ್ರೆ ಇಲ್ಲಿಯವರೆಗೂ ಪ್ರತಿಯೊಂದು ವರ್ಗವು ಆದಾಯ ತೆರಿಗೆ ಮತ್ತು ಜಿಎಸ್ಟಿಯನ್ನ ಠೇವಣಿ ಮಾಡುವಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇತ್ತು. ಇದನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಈ ಅಪ್ಲಿಕೇಶನ್ ಅನ್ನ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಇನ್ನು ಶೀಘ್ರದಲ್ಲೇ ಫಿಕ್ಸ್ ಮೈ ಟ್ಯಾಕ್ಸ್ ಅಪ್ಲಿಕೇಶನ್ ಬಿಡುಗಡೆ ಆಗಲಿದ್ದು ಲಕ್ನೋದಲ್ಲಿ ನಡೆದಂತಹ G20 ಸಮ್ಮೇಳನದಲ್ಲಿ ಈ ಅಪ್ಲಿಕೇಶನ್ ವೈಶಿಷ್ಟ್ಯಗಳ ಕುರಿತಂತೆ ಮಾಹಿತಿಯನ್ನ ನೀಡಲಾಗುತ್ತೆ ಅಂತ ತಿಳಿದು ಬಂದಿದೆ. ಮತ್ತೊಂದು ಕಡೆ ವ್ಯಾಪಾರದ ಚಾಟ್ ಹಾಗೂ ತೆರಿಗೆ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಪರಿಹರಿಸುವಂತಹ ನಿಟ್ಟಿನಲ್ಲಿ ಈ ಅಪ್ಲಿಕೇಶನ್ ನಲ್ಲಿ ವೈಶಿಷ್ಟ್ಯಗಳನ್ನ ಸೇರಿಸಲಾಗ್ತಾ ಇದೆ. ಇದು ಜನರಿಗೆ ತುಂಬಾನೇ ಸಹಾಯಕವಾಗುತ್ತೆ. ಇನ್ನು ಶೀಘ್ರದಲ್ಲೇ ಜನಸಾಮಾನ್ಯರ ಉಪಯೋಗಕ್ಕೆ ಕೂಡ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗುತ್ತೆ. ಹೌದು, ಹಾಗಾದ್ರೆ ಏನೆಲ್ಲ ವೈಶಿಷ್ಟ್ಯತೆಗಳು ಈ ಅಪ್ಲಿಕೇಶನ್ ನಲ್ಲಿ ಇರುತ್ತೆ ಅಂತ ನೋಡ್ತಾ ಹೋದ್ರೆ ಫಿಕ್ಸ್ ಮೈ ಟ್ಯಾಕ್ಸ್ ಅಪ್ಲಿಕೇಶನ್ ಆದಾಯ ತೆರಿಗೆ ಮತ್ತು ಜಿಎಸ್ಟಿ ತೆರಿಗೆಯನ್ನ ಪಾವತಿಸುವಂತಹ ನಿಟ್ಟಿನಲ್ಲಿ ಮತ್ತು ರಿಟರ್ನ್ ಫೈಲಿಂಗ್ ಅನ್ನ ಸುಲಭವಾಗಿಸುವಂತಹ ನಿಟ್ಟಿನಲ್ಲಿ ಇದರೊಂದಿಗೆ ಈ ಅಪ್ಲಿಕೇಶನ್ ಮೂಲಕ ನೀವು ತಜ್ಞರಿಂದ ಆದಾಯದ ತೆರಿಗೆ ಮತ್ತು ಜಿಎಸ್ಟಿಗೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನ ಕೂಡ ಪಡೆಯಬಹುದಾಗಿದೆ. ಇನ್ನು ಅಪ್ಲಿಕೇಶನ್ ಶುಲ್ಕ ಎಷ್ಟಿದೆಯಪ್ಪ ಹಾಗಾದ್ರೆ ಅಂತ ನೀವು ಗಮನಿಸ್ತಾ ಹೋದ್ರೆ ಫಿಕ್ಸ್ ಮೈ ಟ್ಯಾಕ್ಸ್ ಅಪ್ಲಿಕೇಶನ್ ಅನ್ನ ₹1 ಕೋಟಿ ವೆಚ್ಚದಲ್ಲಿ ಸ್ಟಾರ್ಟ್ ಅಪ್ ನಿರ್ಮಾಣ ಮಾಡಲಾಗ್ತಾ ಇದೆ. ಇದಕ್ಕಾಗಿ ನೀವು ಅದನ್ನ ಬಳಸೋದಕ್ಕೆ ಅತ್ಯಲ್ಪ ಶುಲ್ಕವನ್ನ ಪಾವತಿಸಬೇಕಾಗುತ್ತೆ. ಇನ್ನು ಮತ್ತೊಂದು ಕಡೆ ಈ ಅಪ್ಲಿಕೇಶನ್ ಆದಾಯ ತೆರಿಗೆ ಮತ್ತು ಜಿಎಸ್ಟಿ ಇಲಾಖೆಗೆ ಲಿಂಕ್ ಮಾಡಲಾಗುತ್ತೆ. ಇದರಲ್ಲಿ ಸಾಮಾನ್ಯ ಜನರು ಸುಲಭವಾಗಿ ಆದಾಯ ತೆರಿಗೆ ಮತ್ತು ಜಿಎಸ್ಟಿ ತೆರಿಗೆಯನ್ನ ಜಮಾ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಅದೇ ಸಮಯದಲ್ಲಿ ಈ ಅಪ್ಲಿಕೇಶನ್ ಅನ್ನ ಇನ್ಪುಟ್ ಸಿಂಗಾಪುರ್ ಪ್ರೈವೇಟ್ ಲಿಮಿಟೆಡ್ ತಯಾರು ಮಾಡ್ತಾ ಇದೆ. ಇದು ಈ ಅಪ್ಲಿಕೇಶನ್ ಅನ್ನ ತಯಾರಿಸುವಂತಹ ನಿಟ್ಟಿನಲ್ಲಿ ತಾಂತ್ರಿಕ ಮತ್ತು ಆರ್ಥಿಕ ಸಹಾಯವನ್ನ ಕೂಡ ಒದಗಿಸಲಾಗುತ್ತೆ. ಇನ್ನು ಈ ಮೂಲಕ ಆದಾಯ ತೆರಿಗೆ ಜಿಎಸ್ಟಿ ಠೇವಣಿಯನ್ನ ಇನ್ನು ಮುಂದಿನ ದಿನಗಳ ಕಾಲ ಸುಲಭವಾಗಿ ಒಂದೇ ಅಪ್ಲಿಕೇಶನ್ ಮೂಲಕ ಠೇವಣಿಗೆ ನೀಡುವಂತೆ ಅನುಕೂಲ ಆಗುತ್ತೆ.
ನಿನ್ನೆಯಿಂದ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಈಗಾಗಲೇ ಆರಂಭಗೊಂಡಿದ್ದು ಬೆಂಗಳೂರು ಕ್ರಿಕೆಟ್ ಅಭಿಮಾನಿಗಳಿಗೆ ನಮ್ಮ ಮೆಟ್ರೋ ಖುಷಿ ಸುದ್ದಿಯೊಂದನ್ನು ನೀಡಿದೆ. ಹೌದು, ಈ ಬಾರಿ ಐಪಿಎಲ್ನಲ್ಲಿ ಒಂದಷ್ಟು ಪಂದ್ಯಾವಳಿಗಳು ಬೆಂಗಳೂರಿನಲ್ಲೂ ಕೂಡ ರಾತ್ರಿ ವೇಳೆ ಜರುಗಲಿದೆ. ಹೀಗಾಗಿ ಬೆಂಗಳೂರು ಮೆಟ್ರೋ ರೈಲು ನಿಗಮ ಬೆಂಗಳೂರಿನಲ್ಲಿ ರಾತ್ರಿ ಪಂದ್ಯಾವಳಿ ವೀಕ್ಷಣೆಗೆ ಬರುವಂತವರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಮೆಟ್ರೋ ರೈಲು ಸಂಚಾರವನ್ನ ತಡರಾತ್ರಿ 1:30 ಗಂಟೆಯವರೆಗೂ ಕೂಡ ವಿಸ್ತರಣೆ ಮಾಡಿ ಆದೇಶವನ್ನ ಹೊರಡಿಸಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಪಂದ್ಯಾವಳಿಗಳು ನಡೆಯಲಿದೆ. ಹಾಗಾಗಿ ಪಂದ್ಯಾವಳಿ ನಡೆಯುವಂತಹ ನಿಗದಿತ ದಿನದಂದು ನಮ್ಮ ಮೆಟ್ರೋ ರೈಲುಗಳ ಸೇವೆಯನ್ನ ರಾತ್ರಿ 1:30ರವರೆಗೂ ಪ್ರಯಾಣಿಕರಿಗಾಗಿ ಲಭ್ಯವನ್ನ ಮಾಡಲಾಗಿದೆ. ಇದರ ಸದುಪಯೋಗವನ್ನ ಪಡೆದುಕೊಳ್ಳುವಂತೆ ನಮ್ಮ ಮೆಟ್ರೋ ಮನವಿಯನ್ನ ಕೂಡ ಮಾಡಿದೆ. ಇನ್ನು ಪಂದ್ಯಾವಳಿ ನಡೆಯುವಂತಹ ದಿವಸದಂದು ರೈಲುಗಳ ಕೆಂಪೇಗೌಡ ನಿಲ್ದಾಣದಿಂದ 4 ದಿಕ್ಕುಗಳಲ್ಲಿ ರಾತ್ರಿ 1:30ಕ್ಕೆ ಕೊನೆಯದಾಗಿ ಹೊರಡುತ್ತೆ. ಇದರಿಂದ ನಗರದ ವಿವಿಧ ಕಡೆಯಿಂದ ಬರುವಂತಹ ಕ್ರಿಕೆಟ್ ಪ್ರಿಯರಿಗೆ ಪಂದ್ಯವನ್ನ ಮುಗಿಸಿ ನಂತರ ಮನೆಗೆ ತೆರಳುವಂತಹ ನಿಟ್ಟಿನಲ್ಲಿ ಸಾಧ್ಯವಾಗುತ್ತೆ. ಇನ್ನು ಈ ಒಂದು ಉದ್ದೇಶದಿಂದ ಈಗಾಗಲೇ ರಾತ್ರಿ 11 ಗಂಟೆಗೆ ಕೊನೆಗೊಳ್ತಾ ಇದ್ದಂತಹ ನಮ್ಮ ಮೆಟ್ರೋ ರೈಲು ಸಂಚಾರ ಸೇವೆಯನ್ನ ತಡರಾತ್ರಿಯವರೆಗೂ ವಿಸ್ತರಣೆ ಮಾಡಲಾಗಿದೆ ಅಂತ ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ ನಿಗಮ ಈಗಾಗಲೇ ತಿಳಿಸಿದೆ. ಇನ್ನು ಕ್ರಿಕೆಟ್ ಪಂದ್ಯಾವಳಿ ರೈಲು ವಿಸ್ತರಣೆ ದಿನದ ಮಾಹಿತಿಯನ್ನ ನೋಡ್ತಾ ಹೋದ್ರೆ ಯಾವತ್ತೆಲ್ಲ ಕೂಡ ಕ್ರಿಕೆಟ್ ಪಂದ್ಯವನ್ನ ಹಮ್ಮಿಕೊಳ್ಳಲಾಗಿದೆ, ಅದರ ಜೊತೆಗೆ ಯಾವ ರೀತಿ ಮೆಟ್ರೋ ಟೈಮಿಂಗ್ಸ್ ಇರುತ್ತೆ ಅಂತ ನೋಡ್ತಾ ಹೋದ್ರೆ ಏಪ್ರಿಲ್ 2, ಏಪ್ರಿಲ್ 10, 17 ಹಾಗೂ 26ರಂದು ಹಾಗೂ ಕೊನೆಯದಾಗಿ ಮೇ 21ರಂದು ರಾತ್ರಿ ವೇಳೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಗಳು ಜರುಗಲಿದೆ. ಇನ್ನು ಭಾರತೀಯ ತಂಡದ ಸದಸ್ಯರು ದೇಶ ವಿದೇಶಗಳ ವಿವಿಧ ಖ್ಯಾತ ಕ್ರೀಡಾಪಟುಗಳು ಇದರಲ್ಲಿ ಪಾಲ್ಗೊಳ್ತಾ ಇರುವಂತಹ ನಿಟ್ಟಿನಲ್ಲಿ ಅವರೆಲ್ಲರನ್ನ ಕೂಡ ಕಣ್ತುಂಬಿಕೊಳ್ಳುವಂತಹ ನಿಟ್ಟಿನಲ್ಲಿ ಕರ್ನಾಟಕದ ವಿವಿಧ ಜಿಲ್ಲೆ, ರಾಜ್ಯ, ಹೊರ ರಾಜ್ಯಗಳಿಂದಲೂ ಕೂಡ ಬೆಂಗಳೂರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸುತ್ತಾರೆ. ಹೀಗಾಗಿ ಈ ಮೇಲಿನ ಕ್ರಿಕೆಟ್ ಪಂದ್ಯಾವಳಿ ನಡೆಯುವಂತಹ ದಿನ ಅಂದ್ರೆ ಮಧ್ಯರಾತ್ರಿ 1:30ರ ತನಕ ನಮ್ಮ ಮೆಟ್ರೋ ರೈಲು ಸೇವೆ ಇರಲಿದೆ ಅಂತ ಈಗಾಗಲೇ ತಿಳಿಸಿದೆ. ಇನ್ನು 4 ದಿಕ್ಕಿನಿಂದಲೂ ಕೂಡ ರಾತ್ರಿ 1ಕ್ಕೆ ಕೊನೆಯ ರೈಲು ಸಂಚಾರವಾಗಲಿದೆ. ಹೌದು, ಬೈಪನಹಳ್ಳಿಯಿಂದ ಕೆಂಗೇರಿ ಹಾಗೂ ನಾಗಸಂದ್ರದಿಂದ ರೇಷ್ಮೆ ಸಂಸ್ಥೆಯವರೆಗೂ ಈ 4 ಕೊನೆಯ ನಿಲ್ದಾಣಗಳಿಂದ ರಾತ್ರಿ 1 ಗಂಟೆಗೆ ಕೊನೆಯ ರೈಲು ನಗರದತ್ತ ಹೊರಡಲಿದೆ. ಇನ್ನು ನಾಡಪ್ರಭು ಕೆಂಪೇಗೌಡ ನಿಲ್ದಾಣ, ಮೆಜೆಸ್ಟಿಕ್ ಕೊನೆಯ ವಾಣಿಜ್ಯ ರೈಲು ಸೇವೆಯು ಎಲ್ಲಾ 4 ದಿಕ್ಕುಗಳಿಗೆ ರಾತ್ರಿ 1:30ಕ್ಕೆ ಹೊರಡಲಿದೆ ಅಂತ ಬಿಎಂಆರ್ಸಿಎಲ್ ತಿಳಿಸಿದೆ. ಇನ್ನು ವಿಶೇಷ ಸಂದರ್ಭಗಳಲ್ಲಿ ಪೇಪರ್ ಟಿಕೆಟ್ ವಿತರಿಸುವಂತಹ ನಿಟ್ಟಿನಲ್ಲಿ ಐಪಿಎಲ್ಗಾಗಿಯೂ ಕೂಡ ನಿಗಮ ಪೇಪರ್ ಟಿಕೆಟ್ ಅನ್ನು ನೀಡ್ತಾ ಇದೆ. ಯಾವುದೇ ಮೆಟ್ರೋ ರೈಲು ನಿಲ್ದಾಣದಲ್ಲೂ ಸಹ ಪ್ರಯಾಣಿಕರು ಟೋಕನ್ ಅಥವಾ QR ಟಿಕೆಟ್ ಮತ್ತು ಸ್ಮಾರ್ಟ್ ಕಾರ್ಡ್ ಬಳಸಿ ಪಂದ್ಯಾವಳಿ ಸ್ಥಳವಾದಂತಹ ಕಬ್ಬನ್ ಪಾರ್ಕ್ ಹಾಗೂ ಎಂಜಿ ರಸ್ತೆ ಮೆಟ್ರೋ ನಿಲ್ದಾಣಕ್ಕೆ ಬರಬಹುದು. ಇನ್ನು ನಿಲ್ದಾಣಗಳಿಂದ ಪ್ರಯಾಣಿಕರು ತ್ವರಿತವಾಗಿ ಪ್ರಯಾಣವನ್ನ ಮಾಡುವಂತಹ ನಿಟ್ಟಿನಲ್ಲಿ ಅನುಕೂಲ ಆಗುತ್ತೆ. ಹಾಗೂ ರಿಟರ್ನ್ ಜರ್ನಿ ಪೇಪರ್ ಟಿಕೆಟ್ಗಳನ್ನು ಕೂಡ ಮಧ್ಯಾಹ್ನ 3 ಗಂಟೆಯಿಂದ ಎಲ್ಲಾ ಮೆಟ್ರೋ ನಿಲ್ದಾಣಗಳಲ್ಲಿ ವಿತರಣೆ ಮಾಡಲಾಗುತ್ತೆ. ಇನ್ನು ಈ ಪೇಪರ್ ಟಿಕೆಟ್ ವಿತರಣೆಯಿಂದ ಈ 2 ಮೆಟ್ರೋ ನಿಲ್ದಾಣದಲ್ಲಿ ಜನದಟ್ಟಣೆ ನಿಯಂತ್ರಣಕ್ಕೆ ಬರಲಿದೆ ಅಂತ ಸದ್ಯ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಪೇಪರ್ ಟಿಕೆಟ್ ದರ ಎಷ್ಟಿರಬಹುದಪ್ಪ ಅಂತ ನೋಡ್ತಾ ಹೋದ್ರೆ ಮೆಟ್ರೋ ನಿಲ್ದಾಣಗಳಲ್ಲಿ ಸಿಗುವಂತಹ 50 ರೂಪಾಯಿ ದರದ ಪೇಪರ್ ಟಿಕೆಟ್ಗಳನ್ನು ನೀಡಲಾಗುತ್ತೆ. ಇನ್ನು ಆ ಟಿಕೆಟ್ ಬಳಸಿ ಕಬ್ಬನ್ ಪಾರ್ಕ್ ಹಾಗೂ ಎಂಜಿ ರಸ್ತೆ ಮೆಟ್ರೋ ನಿಲ್ದಾಣಗಳಿಂದ ಪ್ರಯಾಣಿಕರು 4 ದಿಕ್ಕುಗಳ ಕೊನೆಯ ಮೆಟ್ರೋ ನಿಲ್ದಾಣವನ್ನ ತಲುಪಬಹುದಾಗಿದೆ. ಇನ್ನು ರಾತ್ರಿ 8 ಗಂಟೆ ನಂತರ ಈ ಪೇಪರ್ ಟಿಕೆಟ್ಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. ಇನ್ನು ಆ ಸಂದರ್ಭದಲ್ಲಿ ಈ ಪೇಪರ್ ಟಿಕೆಟ್ ಜೊತೆಗೆ ಸ್ಮಾರ್ಟ್ ಕಾರ್ಡ್, QR ಟಿಕೆಟ್ ಸಹಿತ ಪ್ರಯಾಣಿಕರು ಸಂಚಾರವನ್ನ ಮಾಡಬಹುದಾಗಿದೆ. ಇನ್ನು ಈ ಪೇಪರ್ ಟಿಕೆಟ್ ಸೇವೆಯನ್ನ ಇತ್ತೀಚೆಗೆ ಪ್ರಧಾನಮಂತ್ರಿಗಳಿಂದ ಉದ್ಘಾಟನೆಗೊಂಡಂತಹ ವೈಟ್ ಫೀಲ್ಡ್ ಮತ್ತು ಕೃಷ್ಣರಾಜಪುರ ನಡುವಿನ ರೈಲು ಸೇವೆಗಳನ್ನು ವಿತರಣೆ ಮಾಡಲಾಗುವುದಿಲ್ಲ ಅಂತ ನಮ್ಮ ಮೆಟ್ರೋ ಮಾಹಿತಿಯನ್ನ ಕೊಟ್ಟಿದೆ. ಇನ್ನು ನೆಕ್ಸ್ಟ್ ಸ್ಟೋರಿಯನ್ನ ನೋಡ್ತಾ ಹೋದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ ಕಳೆದ ಹಲವು ದಿನಗಳಿಂದ ಸಾಕಷ್ಟು ಖಾಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡುವಂತಹ ನಿಟ್ಟಿನಲ್ಲಿ ಅರ್ಜಿಯನ್ನ ಹಾಕೋದಕ್ಕೆ ಆಹ್ವಾನವನ್ನ ನೀಡಿತು. ಈಗ ಜೂನಿಯರ್ ರಿಸರ್ಚ್ ಫೆಲೋ ಪೋಸ್ಟ್ಗಳನ್ನು ಭರ್ತಿ ಮಾಡುವಂತಹ ನಿಟ್ಟಿನಲ್ಲಿ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ಇನ್ನು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಕೆಲಸ ಹುಡುಕ್ತಾ ಇರುವಂತಹ ಅಭ್ಯರ್ಥಿಗಳು ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಬಹುದಾಗಿದೆ. ಆಸಕ್ತ ಅಭ್ಯರ್ಥಿಗಳು 15/4/2023 ಮೊದಲು ಅಂದ್ರೆ ಈ ಒಂದು ದಿನಾಂಕದ ಮೊದಲು ಇಮೇಲ್ ಅನ್ನ ಕಳಿಸುವ ಮೂಲಕ ನೀವು ಕೂಡ ಒಂದು ಅಪ್ಲಿಕೇಶನ್ ಅನ್ನ ಕೂಡ ಸೆಂಡ್ ಮಾಡಬಹುದು. ಹಾಗಾದ್ರೆ ಈ ಹುದ್ದೆಯ ವಿವರಗಳು ಏನೆಲ್ಲ ಇದೆಯಪ್ಪ ಅಂತ ನೋಡ್ತಾ ಹೋದ್ರೆ ಇನ್ಸ್ಟಿಟ್ಯೂಟ್ ಹೆಸರು
ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ ಪೋಸ್ಟ್ ಸಂಖ್ಯೆ. ಹಾಗಾದರೆ ಒಂದು ಸಂಖ್ಯೆ ಇದರಲ್ಲಿ ಖಾಲಿ ಇರುವಂಥದ್ದು. ಇನ್ನು ಉದ್ಯೋಗ ಸ್ಥಳ ಸೂರತ್ಕಲ್ನಲ್ಲಿ ಹಾಗೂ ಕರ್ನಾಟಕ ಪೋಸ್ಟ್ ಹೆಸರು ಜೂನಿಯರ್ ರಿಸರ್ಚ್ ಫೆಲೋ. ಇನ್ನು ಸಂಬಳ 31,000 ಪ್ರತಿ ತಿಂಗಳು. ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅಂತ ನೋಡ್ತಾ ಹೋದರೆ BE ಅಥವಾ BTech, ME ಅಥವಾ MTech. ಇನ್ನು ವಯಸ್ಸಿನ ಒಂದು ಮಿತಿ ಏನಿರಬೇಕು ಅಂತ ನೋಡ್ತಾ ಹೋದರೆ 32 ವರ್ಷ ಗರಿಷ್ಠ ಹಾಗೂ ಅರ್ಜಿಯನ್ನು ಕಳಿಸುವಂಥ ಮೇಲ್ ID HEMANATHE@ ಇಂದು ಇಮೇಲ್ ಅನ್ನು ಕಳಿಸುವಂತಹ ಒಂದು ಮೇಲ್. ಇನ್ನು ಇದಕ್ಕೆ ಕೊನೆಯ ದಿನಾಂಕ 15/4/2023. ಇನ್ನು ಮತ್ತೆ ಯಾವ ಇನ್ಸ್ಟಿಟ್ಯೂಟ್ ಅಲ್ಲಿ ಖಾಲಿ ಇದೆ ಅಂತ ನೋಡ್ತಾ ಹೋದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ ಅಂದ್ರೆ NIT ಕರ್ನಾಟಕ. ಇನ್ನು ಒಂದು ಹುದ್ದೆ ಇಲ್ಲಿ ಕೂಡ ಖಾಲಿ ಇರುವಂತದ್ದು. ಇದು ಕೂಡ ಸೂರತ್ಕಲ್ನಲ್ಲಿ ಉದ್ಯೋಗ ಸ್ಥಳ. ಇನ್ನು ಕರ್ನಾಟಕ ಪೋಸ್ಟ್ ಹೆಸರನ್ನು ನೋಡ್ತಾ ಹೋದ್ರೆ ಜೂನಿಯರ್ ರಿಸರ್ಚ್ ಫೆಲೋ. ಇನ್ನು ಸಂಬಳ 31,000 ಪ್ರತಿ ತಿಂಗಳು. ಶೈಕ್ಷಣಿಕ ಅರ್ಹತೆ ಕೂಡ BE ಅಥವಾ BTech, ME ಅಥವಾ MTech ಹಾಗೂ ಮೆಕ್ಯಾನಿಕಲ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಪದವಿಯನ್ನು ಹೊಂದಿರಬೇಕು ಹಾಗೂ ಸ್ನಾತಕೋತ್ತರ ಪದವಿಯನ್ನು ಕೂಡ ಪೂರ್ಣಗೊಳಿಸಿರಬೇಕು. ಅಂಥವರಿಗೆ ಈ ಒಂದು ಜಾಬ್ ಅರ್ಹವಾಗಿದೆ. ಇನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯ ಗರಿಷ್ಠ ವಯಸ್ಸನ್ನು 32 ವರ್ಷಗಳಂತ ಈಗ ಕೊನೆ ಮಾಡಿರುವಂಥದ್ದು. ಇನ್ನು ಆಯ್ಕೆಯ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ನೋಡ್ತಾ ಹೋದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ, ಅರ್ಜಿ ಸಲ್ಲಿಕೆ ಹೀಗೆ ಒಂದು ಪ್ರಕ್ರಿಯೆ ನಡೆಯುತ್ತೆ. ಇನ್ನು ಅರ್ಹ ಅಭ್ಯರ್ಥಿಗಳು ತಮ್ಮ ಅರ್ಜಿಯನ್ನು ನಿಗದಿತ ನಮೂನೆಯಲ್ಲಿ ಇಮೇಲ್ IDಗೆ ಕೂಡ ನೀವು ಲಿಂಕ್ ಮಾಡಬೇಕಾಗುತ್ತೆ. ಇನ್ನು 15/4/2026 ಮೊದಲು ಎಲ್ಲ ಅಗತ್ಯ ದಾಖಲೆಗಳೊಂದಿಗೆ ಈ ಒಂದು ಮೇಲ್ IDಗೆ ನೀವು ಕಳುಹಿಸಬೇಕಾಗತ್ತೆ. ಹಾಗಾದರೆ ಯಾವೆಲ್ಲ ಪ್ರಮುಖ ದಿನಾಂಕಗಳು ಅಂತ ನೋಡ್ತಾ ಹೋದರೆ ಈ ಮೇಲನ್ನು ಕಳಿಸುವಂತಹ ಕೊನೆಯ ದಿನಾಂಕ 15/4/2023. ಇನ್ನು ಸಂದರ್ಶನದ ದಿನಾಂಕ ಏಪ್ರಿಲ್ 2023. ಸೊ ಹಾಗಾಗಿ ಯಾರೆಲ್ಲ ಕೂಡ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬೇಕು ಅಂತಿದ್ದೀರಾ, ಈ ಕೂಡಲೇ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಮುಂದಿನ ಸ್ಟೋರಿ ಅಂತ ನೋಡ್ತಾ ಹೋದರೆ ಪ್ರಕೃತಿಯಲ್ಲಿ ಸಿಗುವಂತಹ ಹಣ್ಣುಗಳಲ್ಲಿ ಪಪ್ಪಾಯಿ ಪ್ರಮುಖವಾದದ್ದು. ಇನ್ನು ಪಪ್ಪಾಯಿ ಆರೋಗ್ಯ ಪ್ರಯೋಜನಗಳು ಲೆಕ್ಕವಿಲ್ಲದಷ್ಟಿದೆ. ಉತ್ತಮ ಆರೋಗ್ಯಕ್ಕಾಗಿ ಪಪ್ಪಾಯಿ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಅನಾದಿ ಕಾಲದಿಂದಲೂ ಕೂಡ ಸೇವನೆ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಶಕ್ತಿ ಕೂಡ ಬರುವಂತಹ ಸಾಧ್ಯತೆ ಇದೆ ಅಂತ ಕೂಡ ನಂಬಿರುವಂಥದ್ದು. ಇನ್ನು ಆಯುರ್ವೇದವು ಕೂಡ ಪಪ್ಪಾಯಿಯ ಪ್ರಯೋಜನಗಳನ್ನು ಸಹ ಉಲ್ಲೇಖ ಮಾಡಲಾಗುತ್ತೆ. ಇದು ವಿಟಮಿನ್ A, ವಿಟಮಿನ್ B, ವಿಟಮಿನ್ C ಮತ್ತು ಇತರ ಪೋಷಕಾಂಶಗಳಲ್ಲಿ ಸಮೃದ್ಧ. ಇನ್ನು ಪಪ್ಪಾಯಿ ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ಪೋಷಕಾಂಶಗಳನ್ನು ಕೂಡ ಹೊಂದಿದೆ. ಇದು ವಿಟಮಿನ್ಗಳ ಜೊತೆಗೆ ಮೆಗ್ನೀಷಿಯಂ, ಕಬ್ಬಿಣ, ಕ್ಯಾಲ್ಸಿಯಂ, ರಂಜಕ ಮತ್ತು ಮೆಗ್ನೀಷಿಯಂ ಇಂತಹ ಖನಿಜಗಳನ್ನು ಕೂಡ ಹೊಂದಿರುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನು ಕೂಡ ಹೆಚ್ಚು ಮಾಡುತ್ತೆ. ಇನ್ನು ಪಪ್ಪಾಯಿಯಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ ಗುಣಗಳು ದೇಹದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಸಹಾಯವನ್ನು ಮಾಡುತ್ತೆ. ಪಪ್ಪಾಯಿಯಲ್ಲಿ ಇರುವಂತಹ ಫೊಲೆಟ್ ಕಾರಣ ರಕ್ತನಾಳಗಳು ರಕ್ಷಣೆ ಮಾಡಬಹುದು. ಇದು ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತೆ. ಇನ್ನು ಪಪ್ಪಾಯಿಯಲ್ಲಿ ಇರುವಂತಹ ಪೊಟ್ಯಾಷಿಯಂ ಪ್ರಮಾಣವು ಜೀರ್ಣಾಂಗ ವ್ಯವಸ್ಥೆಯನ್ನು ಕೂಡ ಸುಧಾರಣೆ ಮಾಡಲಾಗುತ್ತೆ. ಮಧುಮೇಹ ರೋಗಿಗಳು ಅನೇಕ ರೀತಿಯ ಹಣ್ಣುಗಳನ್ನು ತಿನ್ನಬಾರ್ದು, ಯಾಕಂದ್ರೆ ಹೆಚ್ಚಿನ ಹಣ್ಣುಗಳು ಹೆಚ್ಚಿನ ಗ್ಲೈಸೆಮಿಕ್ ಸೂಚನೆಯನ್ನ ಹೊಂದಿರ್ತವೆ. ಈ ಪರಿಸ್ಥಿತಿಯಲ್ಲಿ ಹಣ್ಣುಗಳನ್ನು ತಿನ್ನೋದ್ರಿಂದ ಸಕ್ಕರೆಯ ಪ್ರಮಾಣವು ಕೂಡ ಇನ್ನಷ್ಟು ಹೆಚ್ಚಾಗುತ್ತೆ. ಹಾಗಾಗಿ ಪಪ್ಪಾಯಿ ಮಧುಮೇಹ ರೋಗಿಗಳಿಗೆ ಔಷಧಿ ಇದ್ದಂತೆ. ಇನ್ನು ಪಪ್ಪಾಯಿ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿದೆ, ಅದಕ್ಕಾಗಿಯೇ ಮಧುಮೇಹಿಗಳು ಪಪ್ಪಾಯವನ್ನ ಆರಾಮಾಗಿ ತಿನ್ನಬಹುದಾಗಿದೆ. ಇನ್ನು ಪಪ್ಪಾಯಿಯಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ ಮತ್ತು ಫೈಬರ್ ಮಧುಮೇಹಗಳಿಗೆ ಸಾಕಷ್ಟು ಪ್ರಯೋಜನವನ್ನು ಕೂಡ ತರುತ್ತೆ. ಇನ್ನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂತಹ ನಿಟ್ಟಿನಲ್ಲಿ ಪಪ್ಪಾಯಿಗಿಂತ ಉತ್ತಮವಾದಂಥದ್ದು ಯಾವುದೂ ಇಲ್ಲ. ಪಪ್ಪಾಯಿ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಇದರಲ್ಲಿ ವಿಟಮಿನ್ C ಮತ್ತು ವಿಟಮಿನ್ A ಹೇರಳವಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಇನ್ನು ಪಪ್ಪಾಯಿ ಜೀರ್ಣಕ್ರಿಯೆಯನ್ನ ಸುಧಾರಣೆ ಮಾಡುತ್ತೆ. ಜೀರ್ಣಕ್ರಿಯೆ ಸರಿಯಾಗಿ ಆಗದಿದ್ರೆ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳು ಕೂಡ ಎದುರಾಗುತ್ತೆ. ಇನ್ನು ಪಪ್ಪಾಯಿ ಜೀರ್ಣಕ್ರಿಯೆಗೆ ಒಳ್ಳೆಯದು. ಹಸಿ ಪಪ್ಪಾಯಿಯನ್ನ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಸುಧಾರಣೆಯಾಗುತ್ತೆ. ಮಲಬದ್ಧತೆ ಮತ್ತು ಗ್ಯಾಸ್ನಂತಹ ಸಮಸ್ಯೆಗಳು ದೂರವಾಗುತ್ತೆ. ಪಪ್ಪಾಯಿಯಲ್ಲಿ ಕಬ್ಬಿಣದ ಅಂಶ ಹೇರಳವಾಗಿರೋದ್ರಿಂದ ರಕ್ತಹೀನತೆಯಂತಹ ಕಾಯಿಲೆಗಳಿಗೆ ಔಷಧಿಯಾಗಿ ಕೆಲಸವನ್ನ ಮಾಡುತ್ತೆ. ಪ್ರತಿದಿನ ತಿನ್ನೋದ್ರಿಂದ ಶ್ವಾಸಕೋಶಗಳು ಬಲಗೊಳ್ಳುತ್ತೆ. ಇನ್ನು ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಕೂಡ ದೂರವಾಗುತ್ತೆ. ಪಪ್ಪಾಯಿ ಶ್ವಾಸಕೋಶದ ಸೋಂಕನ್ನ ಕಡಿಮೆ ಮಾಡುತ್ತೆ. ಇನ್ನು ಪಪ್ಪಾಯಿಯಲ್ಲಿರುವಂತಹ ವಿಟಮಿನ್ K ಮೂಳೆಗಳನ್ನ ಹಾಗೂ ಕ್ಯಾಲ್ಸಿಯಂ ಕೊರತೆಯನ್ನ ತುಂಬುತ್ತೆ. ಪಪ್ಪಾಯಿ ತಿನ್ನೋದ್ರಿಂದ ಮೂಳೆ ನೋವು, ಕೀಳು ನೋವು ಹಾಗೂ ಸಂಧಿವಾತ ರೋಗಗಳು ಕೂಡ ದೂರವಾಗುತ್ತೆ. ಹಾಗಾಗಿ ನೀವು ಕೂಡ ಅತಿ ಹೆಚ್ಚಾಗಿ ಪಪ್ಪಾಯಿ ಹಣ್ಣವನ್ನ ತಿಂದ್ರೆ ಎಲ್ಲ ರೀತಿಯಂತಹ ಸಮಸ್ಯೆಗಳಿಂದ ಕೂಡ ದೂರ ಆಗಬಹುದು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ.
ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.